ಗಮನ ಉರುವವ ಹೆತ್ತೈನ ಮಕ್ಕವ ಇಬ್ಬ ದೈವ ಪಿರವಿಗಳೇ. ಮಹಾರಾಜ ದಶರಥರು ಅತ್ತರು ಕೆಂಜಿದರು. ಆಲೆ ಬ್ರಹ್ಮರ್ಷಿ ವಿಶ್ವಾಮಿತ್ರರು ಅಪ್ಪರ ಪಿಡಿವಾದವ ಇದ್ದರು. ಆಗ ಕುಲಗುರು ವಸಿಷ್ಠರು, ರಾಜ ದಶರಥ ಬ್ರಹ್ಮರ್ಷಿಯ ಕೋಪವ ಜಾಸ್ತಿ ಮಾಡಬೇಡ, ಶ್ರೀರಾಮನವೂ ಲಕ್ಷ್ಮಣನವೂ ತನ್ನ ಕೋಡ ಕೇಕ್ಸಿ ಬಿಡು ಅಂದರು. ಆಲೆ ಏಕವರಿಯೋ ರಾಜ ದಶರಥನಂದ ಇದನ್ನ ಮನಸಾರ ಒಪ್ಪುದುಗ ಮುಡಿವಿಲೆ. ಆಲೆಯು ಕುಲಗುರುನ ವಾಕ ಕಾಪಾತ್ತದುಂಬನೆ ತಾ ಇದುಗ ಒಪ್ಪಿ ಬ್ರಹ್ಮರ್ಷಿ ವಿಶ್ವಾಮಿತ್ರರ್ಗ ಎನ್ನ ಮಕ್ಕವ ನಿಂಗ ಕೋಡ ಕೇಸಿನೇಂಬ ಆ ವಾಕ ಕೊಟ್ಟರು. ಇದು ನಾಂದ ಅಪ್ಪರ ಸಂತೋಷಪಟ್ಟು ಕುಲಗುರು ವಸಿಷ್ಠರು ವಿಶ್ವಾಮಿತ್ರರ ನೋಡಿ, ಬ್ರಹ್ಮರ್ಷಿಯೇ ನಿಂಗ ಮನಸ್ಸನೋಗೆ ನೆನೆಸಿದ ಆ ಕಾರ್ಯ ನೆರವೇರಿರ ಎಲ್ಲವೇ ಜಯ ಆರಂಭ ಆ ವಾಕವೂ ಕೊಟ್ರು. ಇದನ್ನ ಓರ್ಟು ಆನಂದನೋಗೆ ವಿಶ್ವಾಮಿತ್ರರು ಕುಲಗುರು ವಸಿಷ್ಠರನ್ನು ನೋಡಿ ಮಂಡ ಬಗ್ಗಿ ಕೈ ಮುಗಿದರು. ವಸಿಷ್ಠರು ಆ ರಾಜಸಭೆಗ ಶ್ರೀರಾಮನವೂ ಲಕ್ಷ್ಮಣನವೂ ಕೊರ್ಚಿಂಡು ಬಾಂದು ಉತ್ತರವ ಕೊಟ್ರು. ಶ್ರೀರಾಮರು ಲಕ್ಷ್ಮಣನು ಆ ರಾಜಸಭೆಗ ನಡೆದೂಂದು ಬಪ್ಪನೆ ವಿಶ್ವಾಮಿತ್ರರ್ಗ ಶ್ರೀರಾಮರ ನೋಡುನೆ ಸಾಕ್ಷಾತ್ ನಾರಾಯಣನಾವು, ಲಕ್ಷ್ಮಣನ ನೋಡ್ನೆ ಆದಿಶೇಷನಾವು ಆ ಕಾಚಿ ತೋರಿತು. ತನ್ನ ಕಣ್ಣು ದಾರಿ ಆನಂದ ಕಣ್ಣೀರು ಬಂದಿತ್ತು. ಕುಲಗುರು ವಸಿಷ್ಠರು ಬ್ರಹ್ಮರ್ಷಿ ವಿಶ್ವಾಮಿತ್ರರ ನೋಡಿ ಹೇಗಿದ್ರು, ಬ್ರಹ್ಮರ್ಷಿಯೇ ಶ್ರೀರಾಮನವೂ ತನ್ನ ಅಣ್ಣ ತಮ್ಮರವೂ ನಾ ಎಲ್ಲಾ ವಿಧವಾದ ಶಾಸ್ತ್ರವೂ ಅಸ್ತ್ರಕಲೆಯೂ ಹೇಗಿ ಕೊಟ್ಟುತ್ತಿದ್ದೆ, ನಿಂಗ ಕೋಡೆ ಇನ್ನು ಅಪ್ಪರ ಕತ್ತಾರಾಂಬ ನಂಬಿಕೆಯೂ ಎನಗಾಡದೆ ಎಂದರು. ಸತ್ಯಗ ಕಟ್ಟುಪಡು ಒಬ್ಬೊಬ್ಬಗ ಬುಟ್ಟು ಕೊಡು ಒಂದು ಹೇಗಿದ ಸತ್ಯಕಾತಿಯ ಮಕ್ಕವೇ ನಾಯಿಗೆ ಈ ತುಂಬಿದ ಗವದ ಸ್ವಾಮಿ. ವಿಶ್ವಾಮಿತ್ರರು ರಾಜ ದಶರಥರ್ಗ ಕೊಟ್ಟ ವಾಕ ಪತ್ತಿ ನಾ ಮಾತಾಡ್ನೆ. ತುಂಬ ಸಂತೋಷ, ಪೂರ್ಣ ಆಶೀರ್ವಾದ.